ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಪ್ರೊಮೋಗಳನ್ನ ಬಿಟ್ಟಿದ್ದಾರೆ, ನೀವು ನೋಡಿರ್ತೀರಾ. ಒಂದು ಪ್ರೊಮೋದಲ್ಲಿ ಏನಪ್ಪ ಅಂತಂದರೆ, ನಮ್ಮ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಅವರು ಉಸ್ತುವಾರಿ ಆಗಿದ್ದಾರೆ. ಅಂದರೆ ಗೇಮ್ಗಳನ್ನು ನಡೆಸ್ಕೊಡ್ಬೇಕು, ಯಾವ ರೀತಿ ಗೇಮ್ ಆಡ್ತಿದೆ, ಸರಿಯಾದ ನಿರ್ಧಾರವನ್ನು ಇಬ್ಬರು ಸೇರಿ ಕೊಡಬೇಕು. ಯಾರು ಸರಿಯಾಗಿ ಗೇಮ್ ಆಡ್ತಿದ್ದಾರೆ, ಯಾರು ಗೆದ್ದಿದ್ದಾರೆ, ಯಾರು ಸೋತರು ಅನ್ನೋದನ್ನು ನಿರ್ಣಯನ ಇಬ್ಬರು ಸರಿಯಾಗಿ ಕೊಡಬೇಕು. ಸೊ ಆ ಒಂದು ಸ್ಥಾನದಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಅವ್ರನ್ನ ಬಿಗ್ ಬಾಸ್ ಅವರು ನೇಮಕ ಮಾಡಿದ್ದಾರೆ. ಸೊ ಸಖತ್ತಾಗಿ ಇಬ್ಬರು ಕೂಡ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ವರ್ಸಸ್ ಅಶ್ವಿನ್ ಅಂತ ಇಲ್ಲಿ ಒಂಥರ ಟಾಂಗ್ ಚೆನ್ನಾಗಿರುತ್ತೆ. ಸೊ ನಾನು ಅನ್ನುವಂಥದ್ದು ಇದ್ದೇ ಇರುತ್ತೆ, ಗೊತ್ತಿರುವಂಥ ವಿಷಯ. ಸೊ ಇಲ್ಲಿ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಸೊ ನಮ್ಮ ತಲೆಗೆ ಒಳ ಬಿಡುವಂಥ ಒಂದು ಕೆಲಸ ಮಾಡ್ತಿದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು. ಯಾಕಂತಂದರೆ ಪ್ರೋಮೋನೇ ಬೇರೆ, ಎಪಿಸೋಡೇ ಬೇರೆ. ಸೊ ಪ್ರೋಮೋ ನೋಡಿ ಯಾವುದಕ್ಕೂ ಜಡ್ಜ್ ಮಾಡೋಕ್ಕೆ ಹೋಗ್ಬಿಡಿ, ಎಪಿಸೋಡ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಒಂದು ಮೇಲಿಂದ ಒಂದು ಶೋವರಿಂದ ನೀರು ಬೀಳ್ತಾ ಇರುತ್ತೆ. ಸೊ ತಲೆ ಮೇಲೆ ಸ್ಪಂಜ್ ಇರುತ್ತೆ, ಸ್ಪಂಜನ್ನು ಇಟ್ಕೋಬೇಕಾಗುತ್ತೆ. ಸ್ಪಂಜಲ್ಲಿ ನೀರನ್ನ ಹಿಡಿದಿಟ್ಕೊಂಡು ಮುಂದಿರುವಂಥ ಡಬ್ಬಗಳಲ್ಲಿ ಆ ನೀರನ್ನು ಹಾಕಬೇಕಾಗುತ್ತೆ. ಸೊ ಯಾರು ಕಡೆಯಲ್ಲಿ ಜಾಸ್ತಿ ನೀರನ್ನು ಉಳಿಸ್ಕೋತಾರೆ ಅವರು ಈ ಒಂದು ಗೇಮಲ್ಲಿ ವಿನ್ ಆಗಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಸ್ಪಂದನ ಮತ್ತು ಕಾವ್ಯವರ ಬಕೆಟಲ್ಲಿ ನೀರಿದೆ, ಬಟ್ ಗಿಲ್ಲಿ ಹೇಳ್ತಾ ಇರೋದು ಕಾವ್ಯವರ ಬಕೆಟಲ್ಲಿ ಜಾಸ್ತಿ ನೀರಿದೆ ಅಂತ. ಅಲ್ಲಿ ನೋಡೋಕೆ ಹೋದರೆ ಸ್ಪಂದನ ಅವ್ರ ಬಕೆಟಲ್ಲಿ ಜಾಸ್ತಿ ನೀರಿದೆ. ಸೊ ಇದನ್ನು ನೋಡಿ ಜಾಸ್ತಿ ಜನ ಗಿಲ್ಲಿ ಕಾವ್ಯಗೆ ಫೇವರಿಸಮ್ ಮಾಡ್ತಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಆಗಿರೋದು ಬೇರೆ. ಏನಪ್ಪ ಅಂತಂದರೆ, ಈ ಒಂದು ಟಾಸ್ಕಲ್ಲಿ ಗೆದ್ದಿರೋದು ರಾಶಿಕಾ ಅವರು. ಸೊ ಸ್ಪಂದನ ಕಾವ್ಯ ಅವ್ರದ್ದು ಸುಮ್ಮನೆ ಮಜಾಕ್ ಮಾಡ್ತಿದ್ದಾನೆ. ಅಶ್ವಿನಿ ಅವ್ರನ್ನ ಕಾಡ್ಸೋಕ್ಕೋಸ್ಕರ ಗಿಲ್ಲಿ ಅವರು ಮಾಡ್ತಿರೋದು ಒಂದು ಮಜಾಕ್ ಅಷ್ಟೇ. ಇದು ನೇರವಾಗಿ ವಿನ್ ಆಗಿರೋದು ರಾಶಿಕಾ ಅವರು ವಿನ್ ಆಗಿದ್ದಾರೆ ಅಂತ ಗಿಲ್ಲಿ ಸರಿಯಾಗಿ ಹೇಳಿದ್ದಾರೆ, ಅಶ್ವಿನಿ ಕೂಡ ಇಲ್ಲಿ ಸರಿಯಾಗಿ ಹೇಳಿದ್ದಾರೆ. ಬಟ್ ಇದೇನಿದೆ, ಸುಮ್ಮನೆ ಕಾಡ್ಸೋಕ್ಕೆ ಅಶ್ವಿನಿ ಅವರನ್ನು ಕಾಡ್ಸೋಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಸ್ಪಂದನ ಜಾಸ್ತಿ ಅಂತ. ನಿಜವಾಗ್ಲೂ ಸ್ಪಂದನ ಅವ್ರದ್ದು ಜಾಸ್ತಿ ಇರೋದು, ಫೇವರಿಸಮ್ ಎಲ್ಲ ಏನೂ ಇಲ್ಲ. ಅಲ್ಲಿ ಏನು ಕರೆಕ್ಟಾಗಿ ಯಾರು ಟಾಸ್ಕ್ ಗೆದ್ದಿದ್ದಾರೋ ಅವ್ರಿಗೆ ವಿನ್ ಅಂತ ಕೊಟ್ಟಿದ್ದಾನೆ ಗಿಲ್ಲಿ. ಸೊ ಇದೇ ಆಗಿರೋದು, ಇಸ್ಪೆಷಲ್ ಮೆತ್ತೇನೂ ಇಲ್ಲ. ಇನ್ನೊಂದೇನಪ್ಪ ಅಂತಂದರೆ, ರಾಶಿಕಾ ಮತ್ತು ರಕ್ಷಿತಾ ಅವ್ರದ್ದು ಒಂದು ಕ್ಯೂಟ್ ಜಗಳ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ರಾಶಿಕಾ ಅವರು ಎಂಟರ್ಟೈನ್ಮೆಂಟ್ ಮಾಡಲ್ಲ, ಏನಿಲ್ಲ ಅಂತ ಇಲ್ಲಿ ರಕ್ಷಿತಾ ಅವ್ರು ಹೇಳಿದ್ದಾರೆ. ಸೊ ಅದಕ್ಕಾಗಿ ರಕ್ಷಿತಾ ಅವ್ರ ಮುಂದೆ ಹೋಗಿ ಒಂಥರ ಕಾಮಿಡಿ ಮಾಡೋದು, ಮಾತಾಡೋದು, ಕಿಚಾಯಿಸೋದು ಮಾಡ್ತಾ ಇದ್ದಾರೆ. ಸಖತ್ತಾಗಿತ್ತು. ರಕ್ಷಿತಾ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಅಥವಾ ಈ ಗಿಲ್ಲಿ ಮತ್ತು ಈ ಅಶ್ವಿನಿ ಮೇಡಮ್ ಅವರು ಉಸ್ತುವಾರಿ ಆಗಿರೋದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಮತ್ತು ಇಲ್ಲಿ ಆಗಿರೋದು ಪ್ರೊಮೋನೇ ಬೇರೆ, ಎಪಿಸೋಡೇ ಬೇರೆ. ಸೊ ಎರಡನ್ನೂ ನೋಡಿ ಮಾತಾಡೋಣ. ಯಾಕಂದರೆ ಪ್ರೊಮೋದಲ್ಲಿರೋದು ಎಪಿಸೋಡಲ್ಲಿರೋದು, ಎಪಿಸೋಡ್ ಏನೇ ತೋರಿಸ್ತಾರೆ ಅದು ಪ್ರೊಮೋದಲ್ಲಿ ಇರೋಲ್ಲ. ಅಂದರೆ ಪ್ರೊಮೋನೇ ಬೇರೆ ಒಂದು ಹಾಗೆ ತೋರಿಸ್ತಾರೆ, ಅಂದರೆ ಬೇರೆ ಥರದ ಪ್ರೊಮೋ ತೋರಿಸ್ತಾರೆ. ಇಲ್ಲಿ ಏನೋ ಆಗಿದೆ ಅನ್ನೋ ತೋರಿಸ್ತಾರೆ, ಬಟ್ ಎಪಿಸೋಡಲ್ಲಿ ಅದು ಏನೂ ಆಗಿರಲ್ಲ. ಇಬ್ಬರು ಕೂಡ ಚೆನ್ನಾಗೇ ಇರ್ತಾರೆ. ಸೊ ಇಷ್ಟೇ ಇರೋದು, ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಯಾವುದು ಫೇವರಿಸಮ್ ಆಗಿಲ್ಲ, ಏನೂ ಇಲ್ಲ. ನಾನು ಯಾರು ಪರವಾಗಿಯೂ ಕೂಡ ಮಾತಾಡ್ತಿಲ್ಲ, ಅನಿಸಿದ್ದನ್ನು ಹೇಳಿದ್ದೀನಿ. ಏನಾದರೂ ತಪ್ಪಿಡಿದ್ರೆ ದಯವಿಟ್ಟು ಕ್ಷಮಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.